ಏನ್ ಮಾಡೋದು ಇವತ್ತು? ಓ, ಬೆಂಡೆಕಾಯಿ ಇದೆಯಲ್ವಾ, ಬೆಂಡೆಕಾಯಿ ಗೊಜ್ಜು ಮಾಡೋದಲ್ವಾ? ಬನ್ನಿ, ಏನೇನು ಐಟಮ್ ಬೇಕು ತೋರಿಸ್ತೀನಿ. ಬೆಂಡೆಕಾಯಿ ಒಂದು ಅರ್ಧ ಕೆಜಿ ಹಚ್ಚಿಟ್ಕೊಂಡಿರೋದು, ಟೊಮೊಟೊ ಮೀಡಿಯಂ ಸೈಜು ಒಂದು 3, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ದೊಡ್ಡದಾಗಿರೋದು ಒಂದು ಹಚ್ಚಿಟ್ಕೊಂಡಿರೋದು, ಹಸಿಮೆಣಸಿನಕಾಯಿ ಒಂದು 4-5, ಜೀರಿಗೆ, ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ದಪ್ಪದು ಒಂದು ಹಚ್ಚಿಟ್ಕೊಂಡಿರೋದು, ಟೊಮೊಟೊ ಒಂದು 3-4 ಸಣ್ಣಗೆ ಹಚ್ಚಿಟ್ಕೊಂಡಿರೋದು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಂಗು, ಹಸಿಮೆಣಸಿನ್ಕಾಯಿ ಒಂದು 7-8. ಇಷ್ಟು ಒಗ್ಗರಣೆ ಬೇಕಾಗಿರೋ ಐಟಮ್. ರುಬ್ಕೊಳ್ಳೋಕ್ಕೆ ಬೇಬಿ ಗೋಡಂಬಿ, ತೆಂಗಿನಕಾಯಿ, ಈ ಥರ ಇಷ್ಟು ಕಟ್ ಮಾಡ್ಕೊಂಡಿರೋದು. ಈಗ ರುಬ್ಕೊಳ್ಳೋಣ. ಬೇಬಿ ಗೋಡಂಬಿ 3 ಸ್ಪೂನು. ಇದನ್ನ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ 3 ಸ್ಪೂನು ಎಣ್ಣೆ. ಈಗ ಬೆಂಡೆಕಾಯಿ ಹಾಕೊಳ್ಳೋಣ. ಇದು ಬೆಂಡೆಕಾಯಿ ಲೋಳೆ ಥರ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಈ ಲೋಳೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಲೋಳೆ ಹೋಗಿದೆ. ಇಷ್ಟಾದರೆ ಸಾಕು. ಒಗ್ಗರಣೆ ಹಾಕೋಣ. 4 ಸ್ಪೂನ್ ಎಣ್ಣೆ ಹಾಕೋಣ. ಕಾಲು ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, ಕಾಲು ಸ್ಪೂನು ಜೀರಿಗೆ. ನೋಡಿ, ಸಾಸಿವೆ ಚಟಪಟ ಚಟಪಟ ಅಂತ ಸಿಡಿತಾ ಇದೆ. ಸ್ವಲ್ಪ ಇಂಗು, ಒಂದು ಚಿಟಿಕೆ ಅಷ್ಟು. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಈಗ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕೋಣ. ಕರಿಬೇವು ಒಂದು ಸ್ವಲ್ಪ. ನೋಡಿ, ಈರುಳ್ಳಿ ಈ ಥರ ಆಗಿರಬೇಕು. ಈಗ ಟೊಮೊಟೊ ಹಾಕೋಣ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗೆ. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಬೇಗ ಮೆತ್ತಗಾಗುತ್ತೆ. ಇದನ್ನ ಮುಚ್ಚಿಟ್ಕೊಳ್ಳೋಣ, ಮೆತ್ತಗಾಗ್ಲಿ. ಈಗ ತೆಗೆದು ನೋಡೋಣ. ನೋಡಿ, ಮೆತ್ತಗಾಗಿದೆ ಎಲ್ಲ ಚೆನ್ನಾಗಿ. ಟೊಮೊಟೊ ಜೊತೆ ಒಂದು 1/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಬಿಡಿ. ಎರಡು ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನು ಜೀರಿಗೆ ಪುಡಿ, 1 ಚಿಟಿಕೆ ಅರಿಶಿನ. ಕ್ಲೀನಾಗಿ ತಿರುಗಿಸ್ಕೋಬೇಕು ಇದನ್ನ. ತೆಂಗಿನಕಾಯಿ, ಬೇಬಿ ಗೋಡಂಬಿ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ. ಈಗ ಈ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆಗ್ಲೇ ಸ್ವಲ್ಪ ಉಪ್ಪು ಹಾಕಿದ್ವು. ಉಪ್ಪು ಕಡಿಮೆ ಅನ್ಸಿದ್ರೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಹಾಕ್ಕೊಳ್ಬೋದು. ಈಗ ಇದನ್ನ ಮುಚ್ಚಿಟ್ಕೊಂಡು ಕುದಿಯಕ್ಕೆ ಬಿಟ್ಬಿಡೋಣ. ಈಗ ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಏನಕ್ಕೆ ಹಾಕೊಳ್ಳೋದು ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಬೆಂಡೆಕಾಯನ್ನ ಹಾಕೋಣ. ಹಾಕಿ ಒಂದು 5 ನಿಮಿಷ ಬಿಡೋಣ, ತಿರುಗಿಸ್ಬಿಟ್ಟು. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ.
ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ. ಆಹಾ, ನೋಡಿ ಬೆಂಡೆಕಾಯಿ ಗೊಜ್ಜು ರೆಡಿ ಆಗಿದೆ. ಬನ್ನಿ ಜಮಾಯಿಸೋಣ. ಆಹಾ, ಅಮೇಝಿಂಗ್, ಸ್ವರ್ಗ. ಅಬ್ಬಾ, ಆಹಾ, ಆ ಒಂದು ಬೇಬಿ ಗೋಡಂಬಿ ಎಲ್ಲ ಹಾಕಿದ್ದಾರೆ, ಒಳ್ಳೆ ಟೇಸ್ಟ್ ಬರ್ತಾ ಇದೆ. ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕಿದಾರಲ್ವಾ, ಅದಿನ್ನ ಟೇಸ್ಟ್ ಕೊಡ್ತಾ ಇದೆ. ಅಷ್ಟು ಸೂಪರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೇ ಈಗ ತಗೊಂಡು ಮೇಡಮ್ನವರೇ, ನೀವು ಮಾಡಿರೋ ಬೆಂಡೆಕಾಯಿ ಗೊಜ್ಜು ಬಾಯಿಗೆ ಇಟ್ಕೊಂಡ್ರೆ ಹಾಗೇ ಕರ್ಗೋಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಆ ಬೆಂಡೆಕಾಯಿ ಗೊಜ್ಜು ಆ ಚಪಾತಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಮೇಡಮ್ನವರೇ. ಅಂದರೆ ನಿಮ್ಮನ್ನು ಪಡಿಬೇಕಾದ್ರೆ 100 ಜನ್ಮದ ಪುಣ್ಯ ಮಾಡಿದ್ದ ಆ ಕುಳ್ಳ ಯಾರು ಅಂತೀರಾ? ಅದೇ ಅವನೇ, ಸ್ವಾದ ಸುಪ್ರಸಾದ. ನೋಡಿ ಚಪಾತಿ ಖಾಲಿಯಾಗಿದೆ. ಈಗ ನಾನು ರೈಸ್ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಅಬ್ಬಾ, ಇದನ್ನ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ, ಆ ಥರ ಇದೆ. ಸೂಪರ್ ಆಗಿದೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಬಾ, ಸ್ವರ್ಗದಿದ್ದಂಗೆ ಐತೆ, ಅಷ್ಟು ಟೇಸ್ಟ್ ಆಗಿದೆ. ತಿಂತಾ ಇದ್ರೆ ಒಳ್ಳೆ ಮಜಾ. ಏನು ಕಾಂಬಿನೇಷನ್ ಅಂತೀರಾ? ಈ ಬೆಂಡೆಕಾಯಿ ಗೊಜ್ಜಿಗೂ ಅನ್ನಕ್ಕೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿದೆ, ಸೂಪರ್ ಆಗಿದೆ ನೋಡಿ. ಅಬ್ಬಾ, ಸೂಪರ್, ಅಮೇಝಿಂಗ್, ಸ್ವರ್ಗ. ಓಕೆ, ಬಾಯ್.